ನಾವು ರಾಬರ್ಟ್ ಶೂಟಿಂಗಲ್ಲಿ ನಮ್ಮ ನಾಯಕ ನಟರು ಅಣಗಿಸ್ತಾ ಇದ್ರು. ನೋಡ ತರುಣ ಕರೆಕ್ಟಾಗಿದ್ದಾಳೆ, ಬಿಸ್ಕೆಟ್ ಇದ್ದಂಗೆ ತಗೋ ಅದು ಇದು ಅಂತ ನಾವೆಲ್ಲ ಅಣಗಿಸ್ತಾ ಇದ್ವಿ. ಬಟ್ ಸೀರಿಯಸ್ ಆಗಿ ಇದಾಗ್ತದೆ ಅಂತ ನಮಗೆ ಅಂದ್ಕೊಂಡಿರಲಿಲ್ಲ. ಆಯ್ತಲ್ಲ, ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್ ಅಂತಾರೆ. ಸೊ ಹಂಗಾಗಿ ಒಳ್ಳೆ ಈಡು ಜೋಡಿ ಚೆನ್ನಾಗಾಗಲಿ ಅಂತ ಹೇಳಿ. ಇಲ್ಲ ಮೇಡಮ್, ಯಾಕೆಂದರೆ ತರುಣ್ ಅವ್ರು ಯಾವತ್ತೂ ಅಷ್ಟೇ ಇಂಟ್ರೆಸ್ಟು ತೋರಿಸ್ತಾ ಇರಲಿಲ್ಲ. ಸೊ ಇವರು ನಮ್ಮ ಹೀರೋ ಹೇಳೋರು, ಏನಾದ್ರು ಪ್ರಾಬ್ಲಮ್ ಇದೆಯೋ ನಿನಗೆ ಹೇಳ್ಬಿಡೋ ಅಂತ. ಇಲ್ಲ ಬಾಸ್, ಎಲ್ಲ ಒಂದು ಸ್ವಲ್ಪ ಸೆಟ್ಲ್ ಆಗೋಣ, ಆಮೇಲೆ ಮದುವೆ ಆಗ್ತೀನಿ ಅಂತೇಳಿ. ಸೊ ದೇವ್ರದಿಂದ ಯಾರಿಗೋ ಒಬ್ರಿಗೆ ಒಳ್ಳೇದಾಯ್ತಲ್ಲ, ನಮ್ಮ ಸಿನಿಮಾ ಮಾಡಿದ್ರಿಂದ ಅಟ್ಲೀಸ್ಟ್ ಇದನ್ನು ಒಳ್ಳೇದಾಯ್ತಲ್ಲ ಅಂತಷ್ಟೇ. ಹೌದೌದು ಹಾಂ, ಅದನ್ನೇ ನಾನು ಹೇಳ್ತಾ ಇರೋದು. ಸಿನಿಮಾ ಮಾಡಿ ಒಂದಷ್ಟು ಜನಕ್ಕೆ ಊಟ ಕೊಡೋದು ಓಕೆ, ಇಬ್ಬರಿಗೆ ಮದುವೆ ಮಾಡಿಸೋದು ಮೋಸ್ಟ್ಲಿ ನಮ್ಮ ಸಿನಿಮಾ ನಮ್ಗೆ ಖುಷಿ ಆಗ್ತದೆ. ಇದರಿಂದನಾದರೂ ಒಂದು ಒಳ್ಳೇದಾಯ್ತಲ್ಲ ಅಂತ. ಎಸ್ ಸರ್, ಆಗಲಿ. ಹಾಂ, ಯಾರೋ ಮಾಡಲಿ ಸರ್, ಸಿನಿಮಾ ಯಾರು ಸೊತ್ತು ಅಲ್ಲ, ಎಲ್ಲರೂ ಸೊತ್ತು. ಸೊ ಹಂಗಾಗಿ ತರುಣ್ ಅವ್ರು ನಾನು ಅವತ್ತು ಹೇಳಿದ್ದೀನಿ, ಸಿಂಧೂರ ಲಕ್ಷ್ಮಣ ಬೇಕಾ ಯಾವ್ದು ಬೇಕಾ ತರುಣ್, ನಾನು ಇದ್ದೀನಿ, ನೀನು ನಮ್ಮ ಬಗ್ಗೆ ಅದೇ ಗ್ರ್ಯಾಟಿಟ್ಯೂಡ್ ಇಟ್ಟಿದೆಯಾ ಅಂತ. ಸೊ ಸದಾಕಾಲ ತರುಣ್ ಅವರು ಮತ್ತು ಸೋನಲ್ ಅವರು ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ. ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊತೀನಿ ಸರ್. ಆಲ್ ದಿ ಬೆಸ್ಟ್. ನವ ಜೋಡಿಗೆ ಒಳ್ಳೇದಾಗಲಿ ಅಂತ ವಿಶ್ ಮಾಡ್ತೀನಿ ಅಷ್ಟೇ. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.